ಮಾಡು. ಪಾಪುನೇನೋ ಇಸ್ಕೊಂಡ್ವಿ, ಇವಾಗ ಹೆಂಗೆ ಸುಧಾರಿಸೋದು? ಹಾಲು ಬೇಕಲ್ಲ ಪಾಪುಗೆ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲಾದ್ರೂ ಯಾರ ಮನೆಗಾದ್ರೂ ನಾಟಿ ಹಸು ಇದ್ದರೆ ನಾಟಿ ಹಸಿನ ಹಾಲು ತೊಗೊಂಬರೋಗ್ರಿ. ಏನಿಲ್ಲ, ಮಕ್ಕಳಿಗೆ ಕುಡಿಸ್ಬೋದು. ಮಕ್ಕಳಿಗೆ ನಾಟಿ ಹಸಿನ ಹಾಲು ಕುಡಿಸಿದ್ರೆ ಚೆನ್ನಾಗಿ ಆಗ್ತಾರೆ, ಏನು ಪ್ರಾಬ್ಲಮ್ ಇರಲ್ಲ. ತಾಯಿ ಹಾಲು ಕುಡಿಸ್ಬೇಕು. ಆದ್ರೂ ಇನ್ನೇನು ಮಾಡೋಕ್ಕಾಗುತ್ತೆ? ಅವಳು ಹಿಂಗೆ ಹಠ ಮಾಡ್ತಾ ಇದ್ದಾಳೆ ಅಂದಮೇಲೆ ಸುಮ್ಮನೆ ಆಗಿಬಿಡ್ಬೇಕು. ಅವಳು ಸವಾಸನೆ ಬೇಡ. ಅದಕ್ಕೆ ಸುಮ್ಮನೆ ನಾಟಿ ಹಸಿನ ಹಾಲು ಎಲ್ಲಾದರೂ ಇದ್ದರೆ ತಗೊಂಬನ್ನಿ. ಇಲ್ಲ ಅಂತಂದರೆ ಡಾಕ್ಟ್ರನ್ನ ಕೇಳ್ಬಿಟ್ಟು ಪೌಡ್ರ್ ಹಾಲು ತೊಗೊಂಬಂದ್ರೆ ಹೊಸದಕ್ಕೆ. ಆಮೇಲೆ ಹೆಂಗೋ ನಾಳೆಯಿಂದ ಹೆಂಗೋ ನೋಡ್ಬೋದು. ಇವಾಗ ಹಾಲು ಎಲ್ಲಿ ಯಾರ ಮನೆಗೆ ನಾಟಿ ಹಸಿನ ಹಾಲು ಸಿಗುತ್ತೆ ಅಂತ ಗೊತ್ತಿಲ್ವಲ್ಲ. ಹೌದಲ್ವೇ? ನಾಟಿ ಹಸಿನ ಹಾಲಾದರೆ ಚೆನ್ನಾಗೆ ಕುಡಿದು ಚೆನ್ನಾಗಿ ಆಗ್ತಾಳೆ. ನಾಟಿ ಹಸಿನ ಹಾಲು ಆಗಬೇಕಲ್ವೇ? ಇವಾಗ ಸದ್ಯಕ್ಕೆ ಇವಾಗ ಡಾಕ್ಟ್ರ್ ಹತ್ರ ಪೌಡ್ರು ಬರ್ಸ್ಕೊತೀನಿ. ಚೆನ್ನಾಗಿರೋದ ಒಳ್ಳೆ ಪೌಡ್ರು ಮಾಡಿ ಕೊಡಿ ಅಂತೇಳಿ ಬರ್ಸ್ಕೊಂಬಂದು ಇವಾಗ ಅಳಿಸ್ಬಾರ್ದು ಪಾಪುನ. ಚೆನ್ನಾಗಿ ನೋಡ್ಕೊ, ಸರಿನಾ? ನೀನು ಇದೆಯಾ ಅಂತ ಧೈರ್ಯಕ್ಕೆ ನಾನು ಪಾಪುನ ಇಸ್ಕೊಂಡಿದ್ದು. ನಾನು ನೋಡ್ಕೊಂತೀನಿ ಬಿಡು, ಅವಳು ನೋಡ್ಕೊಂಬಲ್ಲ. ನನಗೆ ಹೆಂಗೆ ನೋಡ್ಕೋಬೇಕು ಪಾಪನ ಅಂತ ತುಂಬ ಚೆನ್ನಾಗಿ ಗೊತ್ತೈತೆ. ಅವಳು ನೋಡ್ಕೊಂಬಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ನನಗೆ ಜವಾಬ್ದಾರಿ ಇಲ್ಲ. ಒಂಥರ ಏನೋ ಬೇಜವಾಬ್ದಾರಿತನ. ನೋಡ್ಕೋಬೇಕು ಮಗುನ, ನನ್ನ ಮಗು ಅನ್ನೋದು ಅವಳ ಮನಸ್ಸಿನಾಗ ಇಲ್ಲವೇ ಇಲ್ಲ. ಅದಕ್ಕೇ ನೀನು ಟೆನ್ಷನ್ ತಗೊಬಿಡ ಬಿಡು, ಬಿಟ್ಟಾಕು. ನಿನ್ನ ಮಗು ನೋಡ್ಕೊಂಡು ನಾವಿಬ್ಬರು ಚೆನ್ನಾಗಿರೋದು ನೋಡಿ ನಾನು ನೋಡ್ಕೊಂತೀನಿ ಬಿಡು. ಏನು ನೀನು ಕೆಲಸ ಮಾಡ್ಕೊಂಬ, ನಾನು ನೋಡ್ಕೊಂತೀನಿ. ಅದಕ್ಕೇ ಸಿರಿ ಅಕ್ಕನಿಗೆ ಫೋನ್ ಮಾಡೋಣ ಅಂತ ಫೋನ್ ಮಾಡಿದ್ರೆ ಅಲ್ಲೇನಾದರೂ ಎಲ್ಲಾದರೂ ನಾಟಿ ಹಸು ಇದ್ದಾವೇನೋ ಹಾಲು ತಗೊಂಬರೋಣ ಅಂತ ಸಿರಿಗೆ ಫೋನ್ ಮಾಡ್ತೀನಿ. ಸಿರಿ ಅಕ್ಕನಿಗೆ ಫೋನ್ ಮಾಡಿ ಕೇಳ್ತೀನಿ, ಅದೆಲ್ಲ ಏನು ಹೇಳ್ತಾರೆ ನೋಡೋಣ. ಮಾಡು. ಹಾಲು ಸಿಕ್ಕಿದ್ರೆ ಹಾಲೇ ತಗೊಂಬ. ಇಲ್ಲ ಅಂತಂದರೆ ಡಾಕ್ಟ್ರ್ ಹತ್ರ ಹಿಂಗೆ ಪೌಡ್ರ್ ಬರ್ಸ್ಕೊಬ. ಮಕ್ಳು ಡಾಕ್ಟ್ರ್ ಹತ್ರ ಹೋಗು, ಅವರು ಒಳ್ಳೆ ಚೆನ್ನಾಗಿರೋ ಪೌಡ್ರ್ ಬರ್ಕೊಡ್ತಾರೆ. ತಗೊಬಂದು ಕುಡ್ಸೋಕ್ಕಾಗತ್ತೆ. ನನಗೇನೋ ಭಾಳ ಬೇಜಾರಾಗುತ್ತೆ. ಈಗ ಇಂಥ ಟೈಮಲ್ಲಿ ಮಗು ತಾಯಿ ಹಾಲು ಕುಡಿದ್ರೇನೇ ಚೆನ್ನಾಗಿರೋದು. ಆದರೆ ಇವಾಗ ನೋಡಿದ್ರೆ ಹಿಂಗೆ ಆಗ್ಬಿಡ್ತಲ್ಲ, ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಅವಾಗ ಏನು ಅನ್ಸಲ್ವೇ ಅಂತ ಅನ್ನಿಸ್ತೈತೆ ನನಗೆ. ಅವಳಿಗೆಲ್ಲ ಅನ್ಸುತ್ತಾಗ ಒಟ್ಟಿನಲ್ಲಿ ಅವಳಿಗೆ ವಾದ 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 ಜಗಳ ಮಾಡ್ತಾ ಇರ್ಬೇಕು. ಯಾರ ಹತ್ರ ಆಗಲಿ ಅವಳು ಜಗಳ ಮಾಡ್ತಾ ಇರಬೇಕು. ಅವಳಿಗೆ ಏನೂ ಅನ್ಸಲ್ಲ. ಅವಳಿಗೆ ಹಂಗೆಲ್ಲ ಅನ್ಸಂಗಿದ್ದಿದ್ರೆ ಅವಳು ಹಿಂಗೆ ಮಾಡ್ತಾ ಇರಲಿಲ್ಲ. ಯಾರಾದ್ರೂ ಹಿಂಗೆ ಮಾಡ್ತಾರಾ? ಇಂಥದ್ರಾಗ ಚಾಲೆಂಜ್ ಮಾಡಿ ಅವಳು ಹಿಂಗೆ ಮಾಡ್ತಾಳೆ ಅಂತಂದರೆ ಅವಳಿಗೆ ಇದನ್ನೇನು ಹೇಳೋಣ. ಇಲ್ಲ ಅಂದರೆ ಸುಮ್ಮನೆ ನಾಳೆ ಒಂದು ನಾಟಿ ಹಸು ತಂದುಬಿಡ್ತೀನಿ. ನಮ್ಮ ಮನೇಲಿ ಇರಲಿ ಹೇಳು, ಕರೆದ್ಬಿಟ್ಟು ಡೈಲಿ ಹಾಲು ಮಗುಗೆ ಕುಡ್ಸೋಕ್ಕಾಗುತ್ತೆ ಅಷ್ಟೇ. ಸುಮ್ಮನೆ ಪರದಾಡೋಕ್ಕಾಗಲ್ಲ. ಈಗ ಏನೋ ಪೌಡ್ರ್ ಹಾಲು ಏನೋ ಹಾಲು ಶಾರ್ಟೇಜ್ ಬಂದಿರೋ ಮಾತ್ರಕ್ಕೆ ಕುಡಿಸ್ಬೇಕಷ್ಟೇ. ಆದರೆ ಹಸು ನಾಟಿ ಹಸುನೂ ತಗೊಂಬಂದ್ಬಿಡ್ತೀನಿ. ಡೈಲಿ ನಾಟಿ ಹಸು ಹಾಲು ಕುಡಿಸಿದ್ರೆ ಚೆನ್ನಾಗಿರ್ತಾಳೆ ಅಷ್ಟೇ. ಹಂಗೆ ಮಾಡಿಬಿಡೋಣ. ಹಂಗೆ ಮಾಡೋಣ ಹೇಳು. ಸುಮ್ಮನೆ ನಾಟಿ ಹಸುನ ತಗೊಂಬಂದ್ರತ್ಲಾಗೆ ನಾವೇನೇ ಹಾಲು ದಿನ ಬೆಳಗ್ಗೆ ಸಾಯಂಕಾಲ ಕರೆದು ಕುಡ್ಸೋಕ್ಕಾಗುತ್ತೆ. ನಾಟಿ ಹಸು ಈದಿರೋಂಥದ್ದು ಕರ ಅದೆಲ್ಲ ಇರೋಂಥದ್ದು ಅಂತ ತಗೊಂಬಂದರೆ ಹೆಂಗೆ ಗೊತ್ತಾ, ಮನೆಗೂ ಆಗುತ್ತೆ, ಇವಳಿಗೂ ಆಗುತ್ತೆ. ಇವಳಿಗೆ ಆಗಲಿ ಏನು ಮನೆಗೆ ಬೇಡ. ಇವಳು ಕುಡಿಯೋಕ್ಕೆ ಆಗಲೇಳು. ಒಂದು ಹಸು ತಗೊಂಬ. ಏನಪ್ಪ ಏನೋ ಮಾಡ್ತೀರಾ? ಅಲ್ಲ ನೋಡೋಣ, ಏನು ಬುದ್ಧಿ ಐತೆ ಮನೆ ಜೀವಿತಗಿಲ್ಲ ಅಂಬನಿ. ಅಲ್ಲ ಮಗ ಕರ್ಕೊಂಬಂದು ನಿಮ್ತ ಬಿಟ್ಟಾಗಿ ಅವಳಲ್ಲ, ಅವಳಿಗೇನು ಅನ್ಸಲ್ವಿ? ಹಿಂಗೆ ಮಾಡೋದವಳು. ಅವಳು ಏನಂಬನಿ ಹೇಳತ್ತ. ಅವಳಿಗೆ ಜವಾಬ್ದಾರಿ ಇಲ್ಲ ಕಣಪ್ಪ. ಅವಳಿಗೆ ಜವಾಬ್ದಾರಿ ಇಲ್ಲ. ಅಲ್ಲ ಅವಳು ನಾನು ಹಿಂಗೆ ಮಾಡಿದ್ರೆ ನಾನು ಯಾರನ್ನ ಏನು ಅಂದರು ಅಂಬೋದೊಂದು ಈಟನ ಯೋಚನೆ ಮಾಡಲ್ವಲ್ಲ. ಅವಳೇನು ಅಂತ ಮನಸ್ಸಿಯಾಗಿ ಅವಳೆ ಅವಳ ಮನಸ್ಸಲ್ಲಿ ಮಗು ಬಗ್ಗೆ ಪ್ರೀತಿ ಇದ್ದಿದ್ರೆ ಅವಳು ಹಿಂಗೆ ಮಾಡ್ತಾ ಇರಲಿಲ್ಲ ಆಂಟಿ. ಅವಳಿಗೆ ಎಲ್ಲಿ ಪ್ರೀತಿ ಇಲ್ಲ. ಒಟ್ಟಿನಲ್ಲಿ ನನ್ನ ಹತ್ರ ವಾದ ಮಾಡಬೇಕು, ಯಾರ ಹತ್ರ ಆದರೂ ಜಗಳ ಮಾಡಬೇಕು ಅಂದರೆ ಕಾಯ್ತಾ ಇರ್ತಾಳೆ ಅಷ್ಟೇ. ನಾವು ಬೇರೆ ಇಲ್ಲಿಗೆ ಬಂದಿತ್ತು, ಅದಕ್ಕೂ ಅವಳಿಗೆ ಸಿಟ್ಟು ಬಂದ್ಬಿಡ್ತು. ಅದಕ್ಕೆ ಹಿಂಗೆ ಮಾಡಿಲ್ಲ. ನಮ್ಮ ಅಜ್ಜಿ ಬರ್ತಾರೆ ಇವಾಗ, ಬಂದು ನೋಡ್ಕೊಂತಾರೆ. ಅದಕ್ಕೆ ಸುಮ್ಮನೆ ಐತೆ, ಏನು ಅಳ್ತಾ ಇಲ್ಲ. ಅವಾಗಿಂದನೂ ಸುಮ್ಮನೆ ಐತೆ. ಅದಕ್ಕೇ ನಾಟಿ ಹಸು ತೊಗೊಂಬಂದ್ಬಿಡೋಣ ಅಂತ ಸುಮ್ಮನೆ ನಾಟಿ ಹಸು ತೊಗೊಂಬಂದು ನಮ್ಮ ಮನೇಲೇ ಕಟ್ಟಾಕ್ಕೊಂಡು ನಾವೇ ಮೇಯಿಸಿ ಹಾಲು ಕರೆದು ನನ್ನ ಮಗಳಿಗೆ ಡೈಲಿ ಹಾಲು ಅದ್ರಾಗೆ ಕರೆದು ಕುಡ್ಸೋಕ್ಕಾಗತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹಂಗೆ ಮಾಡಿರಿ. ಹಿಂಗಳಪ್ಪ ಏನೂ ಆಗಲ್ಲ. ನಾಟಿ ಹಸಿನ ಹಾಲು ಕುಡಿಸಿರಿ ಎಲ್ಲ ಚೆನ್ನಾಗಿರ್ತಾಳೆ. ಏನು ಮಾಡೋಕ್ಕಾಗುತ್ತೆ ಅವಳು ಅಂತಾಳೆ ಅಂದಮೇಲೆ ಸುಮ್ಮನೆ ಕುಡಿಸ್ರಿ ಹೇಳ್ತೀನಿ ನಾಟಿ ಹಸಿನ ಹಾಲಿಗ. ನಮ್ಮಂತ ಒಬ್ಬರು ನಮ್ಮೂರಾಗೆ ಹಂಗೆ ಅವ್ರ ತಾಯಿಗೆ ಹಾಲು ಇರಲಿಲ್ಲ. ಅವರು ಹುಡುಗಿಗೆ ನಾಟಿ ಹಸಿನ ಹಾಲೇನೆ ಕುಡಿಸಿ ಒಂದು ಹೊಸ ತಂದು ಕಟ್ಟಾಕೊಂಡು ನಾಟಿ ಹಸಿನ ಹಾಲೇನೆ ಕುಡಿಸಿದ್ರು. ಮಗ ಹೆಂಗೈತಿ? ಚೆನ್ನಾಗೈತಿ, ಏನಾಗಲ್ಲ. ನಾಟಿ ಹಸಿನ ಹಾಲು ಕುಡಿಸ್ಬೋದು ಮಕ್ಕಳಿಗೆ, ಚೆನ್ನಾಗಿರ್ತೈತಿ. ಯಾವುದು ಏನು ತೊಂದರೆನೂ ಆಗಲ್ಲ. ನಾಟಿ ಹಸು ತಗೊಂಬಂದು ಹಾಲು ಕರೆದು ಕುಡಿಸಿದ್ರೆ ಆಯಿತು. ಚೆನ್ನಾಗಿ ಆಗ್ತಾಳೆ ಅವಳೆಲ್ಲ. ಅವಳು ಹಂಗೆ ಅವಳಿಗೆ ಹಾಲೂ ಆಗಲ್ಲ ಹೇಳು. ಅಳ್ತಿರ್ತಾಳೆ ಯಾವಾಗ್ಲೂ. ಅಮ್ಮ ಇದ್ದಾಗ ಅಳ್ತಿರ್ತಾಳೆ. ಅವಳು ಜೀವಿತ ಸರಿಯಾಗಿ ನೋಡ್ಕೊಂಬಲ್ಲ ಕಣಪ್ಪ.
ಸರಿ ಹಂಗೆ ಮಾಡ್ಕೊಂಬಲ್ಲ ಅವಳು. ನೋಡ್ಕೊಂಬಲ್ಲ, ಅದಕ್ಕೆ ಮತ್ತೆ ಕರ್ಕೊಂಬಂದು ಬಿಟ್ಟು ಹೋಗಿರೋದು ನನಗೆ ನೋಡ್ಕೊಂಬಕ್ಕಾಗಲ್ಲ ಅಂತಲೇನೆ. ಅವಳು ಬಿಟ್ಟು ಬರಲಿ, ಅವಳಿಗೆ ಗೊತ್ತಾಗುತ್ತಾಗ. ಅವಳು ಇನ್ನೆಂಥ ಮನಸ್ಸೋ ಏನೋ. ಅಯ್ಯೋ ಯಾರು ತಾನೇ ಈ ಥರ ಮಾಡ್ತಾರೆ ಹೇಳಂಟಿ ನೀನೇನು? ಹಾಂ, ಅಲ್ಲ ಮಗ ಕರ್ಕೊಂಬಂದು ಬೇರೆಯವ್ರ ಹತ್ರ ಬಿಟ್ಟು ಹಿಂಗೆ ಯಾರು ಇದು ಮಾಡ್ತಾರೆ? ಎಲ್ಲರೂ ನಾವು ಚೆನ್ನಾಗಿರ್ಬೇಕು ಅಂತಾರೆ. ಅವಳ ಮನ್ಸಲ್ಲಿ ಇಲ್ಲ ಬಿಡು. ಅದನ್ನ ನೀನು ಎಷ್ಟು ಮಾತಾಡಿದ್ರು ಅಷ್ಟೇ ಅವಳ ಮನ್ಸಲ್ಲಿ ಬರಬೇಕು. ಯಾರು ಎಷ್ಟು ಮಾತಾಡಿದ್ರು, ಯಾರು ಏನೇ ಹೇಳಿದ್ರು ಅವಳ ಮನ್ಸಿಗೆ ಬರಬೇಕು. ಅವಳ ಮನ್ಸಿಗೆ ಬರ್ದಿಲ್ಲದೆ ನಾವು ಏನು ಹೇಳಿದ್ರು, ನಾವು ಏನು ಮಾತಾಡಿದ್ರು ಅಷ್ಟಕ್ಕಷ್ಟೇ. ಅವಳ ಮನ್ಸಿಗೆ ಬರಬೇಕು. ಅವಳಿಗೆ ನೋಡ್ಕೊಂಬಕ್ಕಾಗಲ್ಲ ಅಂತೇಳಿ ಕರ್ಕೊಂಬಂದವಳೆ ಅಂದಮೇಲೆ ನಾವೇ ನೋಡ್ಕೊಂಡ್ರೆ ಆಯ್ತು ಬಿಡು. ಏನು ಅದಕ್ಕೆ ಏನಂತೆ? ಈಗ ತಾಯಿ ಹಾಲು ಕುಡಿದ್ರೆ ಮಕ್ಕಳು ಒಂದಿಷ್ಟು ಒಂದಿಷ್ಟು ಶಕ್ತಿಯಾಗಿರ್ತಾರೆ. ಎಲ್ಲ ತಾಯಿ ಹಾಲಿಗಿಂತ ಶ್ರೇಷ್ಠ ಇನ್ಯಾವುದೂ ಇಲ್ಲ ಅಂತ ಹೇಳ್ತಾರಲ್ಲ. ಒಳ್ಳೆ ಪೋಷಕಾಂಶ ಎಲ್ಲ ಸಿಗುತ್ತೆ, ಮಕ್ಕಳು ತಾಯಿ ಹಾಲು ಕುಡಿಬೇಕು ಅಂತ ಹೇಳ್ತಾರೆ. ಆದರೆ ಅವಳಿಗೆ ಅದು ಅರ್ಥನೇ ಆಗಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ನಾಟಿ ಹಸಿ ತೊಗೊಂಬಂದು ನಾವು ಎಲ್ಲ ನಾಟಿ ಹಸಿಗೆಲ್ಲ ಒಳ್ಳೊಳ್ಳೆ ತರಕಾರಿ ಎಲ್ಲ ನಾಟಿ ಹಸಿಗೆ ಕೊಟ್ಟರೆ ನಾಟಿ ಹಸನೂ ಒಳ್ಳೆ ಹಾಲು ಕೊಡುತ್ತೆ. ಅವಾಗ ನಾವು ಮಗುಗೂ ನಾಟಿ ಹಾಲು ಕೊಡಿಸ್ಬೋದು. ಅಷ್ಟೇ, ಹಂಗೆ ಮಾಡೋದು. ಅದಕ್ಕೆ ತರಕಾರಿ ಎಲ್ಲ ತಗೊಂಬಂದು ಹಾಕ್ತಾಯಿದ್ರೆ, ಮೊಸರೆ ಮತ್ತು ಹಸಿ ಹುಲ್ಲು ಎಲ್ಲ ಹಾಕ್ತಾಯಿದ್ರೆ ಅದು ಒಳ್ಳೆ ಹಾಲು ಕೊಡುತ್ತೆ. ಆ ನಾಟಿ ಹಸಿನ ಹಾಲೇ ಕುಡಿಸೋದು ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ. ಅಲ್ಲ, ಇವಳ ಸಲುವಾಗಿ ಆ ಮಗುಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದಲ್ವಾ? ಅದಕ್ಕೋಸ್ಕರ ಹಂಗೆ ಮಾಡಿದ್ರೆ ವಾಸಿ. ಹಂಗೆ ಮಾಡ್ರಪ್ಪ, ಸುಮ್ಮನೆ ತಗೊಂಬರ್ರಿ. ದುಡ್ಡು ಕೊಟ್ಟು ಒಂದು ಹೊಸ ತಗೊಂಬಂದು ಸುಮ್ಮನೆ ನೀವು ಹಾಲು ತಂದು ಎಲ್ಲನೇ ಇದ್ದರೆ ನೋಡು, ಎಲ್ಲನೇ ಇದ್ದರೆ ಕೇಳು. ಸಿರಿಯಾಕನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರ ಮನೆ ಕಡೆಗೆಲ್ಲ ಅವ್ರ ದೊಡ್ಡಪ್ಪರು ಅವರೆಲ್ಲನ ಚೆನ್ನಾಗಿ ಸಾಕೊಂಡಿರ್ತಾರೆ. ಕೇಳ್ತೀನಿ ಅದಲ್ಲಿ, ಅವನು ಕೇಳಿದ್ರೆ ಗೊತ್ತಾಗುತ್ತೆ. ಏನಾದರೂ ಸಿಕ್ಕಿದ್ರೆ ತಂದುಬಿಡ್ತೀನಿ. ಮಗ ಐತೆ, ಮಗುಗೆ ಹಾಲು ಬೇಕು ಅಂತ ಹೇಳಿ ತಗೊಂಬಂದ್ಬಿಡ್ತೀನಿ ನಾಟಿ ಹಸನ. ಸರಿ ಆಯ್ತು ಹೇಳಿ, ಹಂಗೆ ಮಾಡು. ಸುಮ್ಮನೆ ಹೋಗಿ ಆ ಸಿರಿಯಾಕನ ಕೇಳ್ಕೊಂಡು ಎಲ್ಲಾದರೂ ಇದ್ದರೆ ಸುಮ್ಮನೆ ತಗೊಂಬಂದ್ಬಿಡು. ಸುಮ್ಮನೆ ತಗೊಂಬಂದ್ಬಿಟ್ರೆ ಅತ್ತಾಗೆ ಯಾವ ಸಮಸ್ಯೆನೂ ಇರಲ್ಲ. ನಾವು ಸುಮ್ಮನೆ ದಿನಾನ ಪರದಾಡೋಕ್ಕಾಗಲ್ಲ. ಈಗ ಒಳಸಲ್ಲ, ನಾವು ಅಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಂತ ಬೇರೆ ಅವಳಿಗೆ ಚಾಲೆಂಜ್ ಮಾಡಿದ್ದೀವಿ. ನಾವು ಒಳಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ನಾವು ಮಗ ನೋಡ್ಕೊತೀವಿ ಅಂತ ಹೇಳಿದ್ದೀವಲ್ಲ, ಅದಕ್ಕೇನೆ ಹೇಳ್ತಾವ ಮಕ್ಕಳು ಅಂದಮೇಲೆ ಅವಳ್ದಂಗಿರ್ತಾರೆ. ಅವಳದೇ ಒಂದು ಕತೆ. ಹಂಗಲ್ವಂತಿ. ನೀನು ಏನಾನ ಅಳಿಸಿ ನನ್ನ ಕೈಲಿ ಸಾಕೋಕ್ಕಾಗಲ್ಲ ಅಂತ ನಿಂಗೆ ತಗೊಂಬಂದು ಕರ್ಕೊಂಬಂದು ನನ್ನ ಕೈಗೆ ಕೊಡಬೇಕು ಅಂತ ಹೇಳೋಳು. ನಾನಂತೂ ಸಾಕೋಕ್ಕಾಗಲ್ಲ ಅಂತ ಕರ್ಕೊಂಡೋಗಿ ಅವಳಿಗೆ ಕೊಡಲ್ಲ. ಅವಳೇ ಬರಬೇಕು ನನ್ನ ಮಗ ಕೊಡು ಅಂತ. ಅಲ್ಲೇವರೆಗೂ ನಾನೇ ಅದಕ್ಕೆ ಅವಳನ್ನ ಇಲ್ಲಿ ಬಿಡ್ಕೊಂಡೇನು. ನನಗೆ ಸಾಕೋದು ಹೆಂಗೆ ಅಂತ ಗೊತ್ತೈತಿ, ಸಾಕ್ತೀನಿ. ಹೋಗಪ್ಪ, ಹೋಗಿ ನೋಡ್ಕೊಂಡು ಸುಮ್ಮನೆ ಒಂದು ಸತ್ತರ ಹೋಗು. ಸರಿ ಆಯಿತು, ಬರ್ತೀನಿ. ಹೋಗಿ ನೋಡಿ ತಗೊಂಬತ್ತೀನ. ಸರಿಯಪ್ಪ, ಆಯಿತು. ನೋಡಿ ತಗೊಂಬ. ನೋಡ್ಕೊಂತಾನೆ ಹೇಳಲ್ಲ, ಚೆನ್ನಾಗಿ ನೋಡ್ಕೊಂಬೋದು ಗೊತ್ತೈತಿ. ಚೆನ್ನಾಗೆ ಬುದ್ಧಿವಂತ ಆಗ್ಯಾವ ಇವಾಗ. ನಕ್ಕ ಚೆನ್ನಾಗಿ ನೋಡ್ಕೊಂತಾರೆ, ಚೆನ್ನಾಗಿದೆ, ಚೆನ್ನಾಗಿ ನೋಡ್ಕೊಂತಾರೆ. ಒಳ್ಳೆ ಅವ್ರಿಗೂ ಚೆನ್ನಾಗಿ ಬುದ್ಧಿ ಬಂದೈತೆ. ಅವ್ನು ಮೊದ್ಲಿನ ಥರ ಎಲ್ಲ ಬದಲಾಗಿದ್ದಾರೆ. ಮೊದಲೇನು ನಾನು ನೋಡಿರಲಿಲ್ಲ, ಇತ್ತೀಚೆಗೆ ನೋಡಿರೋದಂದ್ರೆ ನಾನು ಬಂದಾಗಿಂದನೂ ಆ ಥರ ಎಲ್ಲ ಏನೂ ಇಲ್ಲ. ಚೆನ್ನಾಗಿ ನೋಡ್ಕೊಂತಾರೆ. ತಡಿ, ಅವಳಿಗೆ ಸರಿಯಾಗಿ ಆಗೋದು. ಅವಳಿಗೇನು ಅನ್ಸಲ್ಲ ಅಲ್ಲ, ನಾವೇ ನಾವು ನೋಡ್ಕೊಂತೀವಿ. ಅವಳಿಗೆ ಅನ್ನಿಸ್ಬೇಕು. ಅವಳಿಗೆ ಅನ್ಸಲ್ಲ ಬಿಡು. ಒಟ್ಟಿನಲ್ಲಿ ಏನೋ ಅವಳಿಗೆ ಏನೋ ಒಂಥರ ಎಲ್ಲ ಇವ್ರ ಹತ್ರ ನಾನು ಸೋಲ್ಬಾರ್ದು, ಇವ್ರ ಹತ್ರ ನಾನು ಜಗಳ ಮಾಡಬೇಕು, ನಾನು ಒಂಥರ ನಾನೇನೋ ದೊಡ್ಡ ಶ್ರೀಮಂತ ಲೋನ್ ಹತ್ರ ತೋರಿಸ್ಕೋಬೇಕು ಅನ್ನೋಂಗೆ ಹೋಗ್ತಾಳೆ. ಅಯ್ಯೋ ದೇವ್ರಿ, ಯಾರಿಗೇನು ತೋರಿಸಿದ್ರೆ ಏನಕ್ಕೆ ಬಂದಂಗಪ್ಪ. ಅಲ್ಲ, ಅವರೇನೋ ಇವಳನ್ನ ಬೈದಿದ್ರೆ, ನಾನು ಅಂದಿದ್ರೆ ಇದು ಮಾಡ್ಬೇಕು. ಇವ್ರು ನಮ್ಮ ಪಾಡಿಗೆ ನಾವು ಬಂದು ನಾವು ಬೇರೆ ಮನೆ ಮಾಡ್ಕೊಂಡು ಅಷ್ಟೇ ನಮ್ಮ ಪಾಡಿಗೆ ನಾವು ಇದ್ದೀವಿ. ನಾವು ಅವಳನ್ನೇನೋ ಅನ್ನೋಕ್ಕೂ ಹೋಗಿಲ್ಲ, ಏನೋ ಬೈಯೋಕ್ಕೂ ಹೋಗಿಲ್ಲ. ಸುಮ್ಮನೆ ಈ ಥರ ಎಲ್ಲನ ಏನು ಮಾಡೋದು. ಅದಕ್ಕೆ ನೋಡ್ಕೊಂತೀನಿ ಬಿಡು, ನನ್ನ ಮಗಳು ಅಂತಲೇ ನಾನೇ ನೋಡ್ಕೊಂತೀನಿ ಅಷ್ಟೇ ಕಣಮ್ಮನ. ಏನು ನೋಡ್ಕೊಂಡ್ರೆ ಆಯ್ತು ಸುಮ್ಮನೆ. ಅದಕ್ಕಂತೂ ಬುದ್ಧಿಲ್ಲ ಅಂದ್ರೆ ನಮ್ಗಾನ ಬುದ್ಧಿಲಿ. ನೋಡಿದ್ರಲ್ಲ ವೀಕ್ಷಕರೇ, ಮಗಗೆ ನಾಟಿ ಹಸಿನ ಹಾಲು ಹಾಲಿಲ್ಲ ಅಂತೇಳಿ ಮಗನಿಗೆ ನಾಟಿ ಹಸು ತೊಗೊಂಬರಕ್ಕೆ ಹೋಗಿದ್ದಾರೆ. ನಾಟಿ ಹಸು ಆದರೆ ಚೆನ್ನಾಗೇ ನಮಗೆ ಹಾಲೆಲ್ಲ ಮಗುಗೆ ಚೆನ್ನಾಗೇ ಇರುತ್ತೆ ಅಂತೇಳಿ ಅದಕ್ಕೆ ನಾಟಿ ಹಸು ತೊಗೊಂಬರಕ್ಕೆ ಹೋಗಿದ್ದಾರೆ. ಇವರಪ್ಪ ಹಸುಗೆನೆ ತರಕಾರಿ ಸೊಪ್ಪು ಎಲ್ಲ ಹಸಿ ಹುಲ್ಲು ಎಲ್ಲ ಕೊಟ್ಟರೆ ಅದನ್ನು ನಮಗೆ ಒಳ್ಳೆ ಹಾಲು ಕೊಡುತ್ತೆ. ಆವಾಗ ಮಗು ಕುಡ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ನಾವು ಈ ರೀತಿ ಪ್ಲ್ಯಾನ್ ಮಾಡಿ ನಾಟಿ ಹಸು ತಗೊಂಬರೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.